ಪೊಲೀಸರು ಬಂದಿದ್ದಾರೆ. ಹಲೋ ಡಾಕ್ಟರ್. ಬನ್ನಿ ಇನ್ಸ್ಪೆಕ್ಟರ್. ಏನ್ ವಿಷಯವಾಗಿ ಬಂದಿದ್ದೀರಾ? ಸ್ವಲ್ಪ ದಿನಗಳ ಹಿಂದೆ ಒಬ್ಬ ಪೇಷಂಟ್ ನ ಅಡ್ಮಿಟ್ ಮಾಡಿದ್ವಲ್ಲ, ಅವನೇನಾದ್ರೂ ಮಾತಾಡ್ನಾ? ಯಾರು? ಅದೇ ಆ 3 ಕೊಲೆಗೆ ಸಾಕ್ಷಿಯಾಗಿರೋ ಮೆಂಟಲ್ ಪೇಷಂಟ್. ಸರ್, ನೀವು ಅವನ್ನ ಇಲ್ಲಿ ಸೇರಿಸಬೇಕಾದ್ರೆ ಅವನ ಕೇಸ್ ಹಿಸ್ಟ್ರಿಲಿ ಅವನ ಹೆಸರು ಮಾತ್ರ ಇತ್ತೆ ಹೊರತು ಅವನು ಯಾರು, ಎಂಥವನು, ಅವನ ಕ್ಯಾರೆಕ್ಟರ್ ಏನು, ಕೋಪಿಷ್ಟನ, ಶಾಂತ ಸ್ವಭಾವದವನ, ಅವನ ಆಟಿಟ್ಯೂಡ್, ಅವನ ಆಂಬಿಷನ್, ಅವನು ಏನ್ ಕೆಲಸ ಮಾಡ್ತಿದ್ದ, ಇದೆಲ್ಲ ಗೊತ್ತಾದ್ರೇನೆ ಅವನಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗೋದು. ಎಸ್ ಡಾಕ್ಟರ್, ನೀವು ಕೇಳಿದ ಅಷ್ಟು ಡೀಟೇಲ್ಸ್ ನಮ್ಮ ಹತ್ರ ಇದೆ. ಬಟ್ ಅವನ ಸಂಬಂಧಿಕರು ಯಾರು ಇಲ್ಲದೆ ಇರೋದ್ರಿಂದ ಅವನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೆ ಇಷ್ಟು ದಿನ ಟೈಮ್ ಹಿಡಿತು. ತಗೊಳ್ಳಿ. ಓಹ್, ಥ್ಯಾಂಕ್ಸ್. ದಿಸ್ ಇಸ್ ವಾಟ್ ವಿ ನೀಡ್. ಇಫ್ ಯು ಡೋಂಟ್ ಮೈಂಡ್ ಸರ್, ಎಸ್. ಈ ಕೊಲೆಗಳೆಲ್ಲ ನಡೆದ ದಿವಸ ಏನ್ ನಡೀತು ಅಂತ ಮತ್ತೊಂದ್ಸಾರಿ ಹೇಳ್ತೀರಾ? ರಾಜಾಜಿನಗರ್ ಫಸ್ಟ್ ಬ್ಲಾಕ್ 3rd ಕ್ರಾಸ್ ನಲ್ಲಿ 4 ಕೊಲೆಗಳಾಗಿದೆ ಅಂತ ನನಗೆ ಇನ್ಫಾರ್ಮೇಶನ್ ಸಿಕ್ತು. ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ನಾವು ಸ್ಪಾಟಿಗೆ ಹೋಗಿ ನೋಡಿದ್ರೆ ಅಲ್ಲಿ 3 ಜನ ಸತ್ತು, ಒಬ್ಬ ವ್ಯಕ್ತಿ ಸಾಯೋ ಸ್ಥಿತಿಲಿದ್ದ. ಅವನ್ನ ಮಲ್ಯ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ಅವನ ತಲೆಗೆ ಬಲವಾದ ಪೆಟ್ಟು ಬಿದ್ದು ಕಿವಿಲಿ ರಕ್ತ ಸೋರ್ತಾ ಇತ್ತು. ಅವನ್ನ ಟೆಸ್ಟ್ ಮಾಡಿದಂತಹ ಡಾಕ್ಟ್ರು ಮೆಂಟಲ್ ಡಿಸಾರ್ಡರ್ ಆಗಿದೆ ಅಂತ ಹೇಳಿ ನಿಮ್ಮಲ್ಲಿ ಸೇರ್ಸೋದಕ್ಕೆ ಹೇಳಿದ್ರು. ಈಗ ಇವನು ಗುಣವಾಗಿ ಮಾತಾಡಿದ್ರೆ ಮಾತ್ರ ಆ ಕೊಲೆನ ಯಾರು ಮಾಡಿದ್ದು, ಒಬ್ನೇನ ಇಲ್ಲ ಕೆಲವು ಜನ ಸೇರ್ ಮಾಡಿದ್ದ ಅಂತ ಗೊತ್ತಾಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲೇ ನಾನು ಈ ತರ ಕೇಸ್ ಬಗ್ಗೆ ಕೇಳಿರ್ಲಿಲ್ಲ. ಒಬ್ಬ ಸೈಕೋಜೆನಿಕ್ ಅಮ್ನಿಷಿಯಾ ಪೇಷಂಟ್ ನ ಸಾಧಾರಣ ಮನಸ್ಥಿತಿಗೆ ತಂದು 3 ಕೊಲೆಗೆ ಸಾಕ್ಷಿಯನ್ನ ಕೇಳಿಸ್ಬೇಕು ಅನ್ನೋದು ಒಂದು ದೊಡ್ಡ ಚಾಲೆಂಜ್. ಇದನ್ನೇ ನಾನು ಸವಾಲಾಗಿ ತಗೊಂಡು ಈ ಕೇಸ್ ನ ಹೊಸ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತೀನಿ. ವೆಲ್ಕಮ್ ಮಿಸ್ಟರ್ ಅರುಣ್ ಕುಮಾರ್. ಕಂಗ್ರಾಚುಲೇಷನ್ಸ್. ನೀವು ಆಸೆ ಪಟ್ಟ ಹಾಗೆ ಪೊಲೀಸ್ ಕೆಲಸ ನಿಮಗೆ ಸಿಗ್ತಾ ಇದೆ. ನೀವು ಪೊಲೀಸಿಗೆ ಸೇರೋದಕ್ಕೂ ಮುಂಚೆ ಹಲವಾರು ಕೇಸ್ಗಳನ್ನ ಹಿಡಿದು ನಮ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀರಾ. ಈಗ ನಿಮ್ ಕೇಸ್ನ ಕಂಡುಹಿಡಿಯೋ ಜವಾಬ್ದಾರಿನ ನಿಮ್ ಕೈಗೆ ಒಪ್ಪಿಸ್ತಾ ಇದ್ದೀನಿ. ನಿಮ್ಮ ಕ್ಯಾಥರಿನ್ ಕಿಡ್ನಾಪ್ ಮಾಡಿದವನ್ನ ನೀವೇ ಕಂಡುಹಿಡಿತಾ ಇದ್ದೀರಾ. ಕರುಣಾಮಯಿ ಮೆಂಟಲ್ ಅಸೈಲಂ ನಲ್ಲಿ ಆ ಸ್ಟೀಫನ್ ರಾಜ್ ಬಚ್ಚಿಟ್ಕೊಂಡಿದ್ದಾನೆ ಅಂತ ಸ್ವಲ್ಪ ದಿವಸದ ಹಿಂದೆ ನಮ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಶನ್ ಸಿಕ್ತು. ಆದ್ರೆ ನಮ್ಮವ್ರು ಅಲ್ಲೋಗಿ ವಿಚಾರಿಸಿದಾಗ ಆ ಹೆಸರಿನಲ್ಲಿ ಯಾರೂ ಇಲ್ಲ ಅಂತ ಅಲ್ಲಿರೋ ಚೀಫ್ ಡಾಕ್ಟರ್ ಹೇಳಿದ್ದಾರೆ. ಆ ಸ್ಟೀಫನ್ ರಾಜ್ ಮೇಲೆ ನಿನ್ನ ಕ್ಯಾಥರಿನ್ ಕಿಡ್ನಾಪ್ ಕೇಸ್ ಮಾತ್ರ ಅಲ್ಲ, 3 ಮರ್ಡರ್ ಕೇಸ್ ಸಹ ಇದೆ. ಅದಕ್ಕೆ ಸಾಕ್ಷಿಯಾಗಿರೋ ಒಬ್ಬ ಪೇಷಂಟ್ ನ ಅದೇ ಹಾಸ್ಪಿಟಲ್ ಅಲ್ಲಿ ನಾವು ಅಡ್ಮಿಟ್ ಮಾಡಿದ್ದೀವಿ. ಅವನು ಗುಣವಾಗಿ ಮಾತಾಡಿದ್ರೇನೆ ಈ ಕೊಲೆಗಳನ್ನ ಸ್ಟೀಫನ್ ರಾಜ್ ಮಾಡದ್ನ ಇಲ್ಲ ಬೇರೆ ಯಾರಾದ್ರೂ ಮಾಡಿದ್ರ ಅಂತ ಗೊತ್ತಾಗುತ್ತೆ. ಹೀಗಿರುವಾಗ ಇದ್ದಕ್ಕಿದ್ದಾಗೆ ನಿನ್ನೆ ಆ ಚೀಫ್ ಡಾಕ್ಟರ್ ಅಲ್ಲಿರೋ ಆ ಪೇಷಂಟ್ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತ ನಮ್ಮ ಹತ್ರನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಆ ಸ್ಟೀಫನ್ ರಾಜ್ನ ಆಸ್ಪತ್ರೆಯಲ್ಲೇ ಬಚ್ಚಿಟ್ಟು ಒಬ್ಬ ಪೇಷಂಟ್ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ನಮ್ಮನ್ನ ಡೈವರ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಆ ಸ್ಟೀಫನ್ ರಾಜಿಂದ ಡಾಕ್ಟರ್ಗೆ ಏನ್ ಲಾಭ? 3 ಕೊಲೆಗಳಿಗೆ ಸಾಕ್ಷಿಯಾಗಿರುವ ಆ ಪೇಷಂಟ್ ಜೀವಂತವಾಗಿದ್ದಾನ? ನಿಜವಾಗ್ಲೂ ಆಸ್ಪತ್ರೆಯಿಂದ ಯಾರಾದ್ರೂ ತಪ್ಪಿಸ್ಕೊಂಡು ಹೋಗಿದಾರ? ನಿನ್ನ ಕ್ಯಾಥರಿನ್ ಏನ ಇದನ್ನೆಲ್ಲ ಕಂಡುಹಿಡಿಯೋದಕ್ಕೆ ನೀನೇ ಹೋಗ್ತಾ ಇದ್ದೀಯ. ಒಂದು ಮಾತ್ರ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಮಿಸ್ಟರ್ ಅರುಣ್, ನೀವು ಹೋಗ್ತಾ ಇರೋದು ಒಂದು ಮೆಂಟಲ್ ಹಾಸ್ಪಿಟಲ್ಗೆ. ವೆರಿ ಸೆನ್ಸಿಟಿವ್ ಪ್ಲೇಸ್. ಒಂದು ಮರ್ಡರ್ನ ಕೂಡ ಮೆಡಿಕಲ್ ಆಗಿ ಸತ್ತೋಗಿದ್ದಾನೆ ಅಂತ ಅವರು ಪ್ರೂವ್ ಮಾಡಬಹುದು. ಇಲ್ಲಿ ನಿಮ್ಮ ಬುದ್ಧಿಗೆ ಹೆಚ್ಚಿಗೆ ಕೆಲಸ ಕೊಡಬೇಕಾಗುತ್ತೆ. ಈ ಕೇಸ್ನ ನೀವು ಕಂಡು ಹಿಡಿದು ಬಿಟ್ರೆ ವಿ ವಿಲ್ ಕ್ರಿಯೇಟ್ ಎ ರೆಕಾರ್ಡ್. Hello dear friends. Please come and collect your food. This is Dr. S. Kumar, Nutrition Food Specialist in India giving. ಯಾಕೆ ತಿಂಗ್ ಬರ್ಕೋತಾವ್ರೆ? ಅವ್ರೇನ್ ಅಬ್ದುಲ್ ಕಲಾಂ ಸ್ಟೂಡೆಂಟ್ಸ್? ಅವ್ರ ಹತ್ರ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದೀರಾ? ಏನ್ ಮಾಡಕ್ಕಾಗತ್ತೆ, ನಾನ್ ಅಬ್ದುಲ್ ಕಲಾಂ ಸ್ಟೂಡೆಂಟ್ ಅಲ್ಲ. ಇವರೆಲ್ಲ ಸೆಲ್ಲಲ್ಲೇ ಕೂತು ಅನ್ನ ತಿಂತಿದ್ದವರು. ಡಾಕ್ಟರ್ ಕೊ ಟ್ರೀಟ್ಮೆಂಟ್ ಇಂದ ಡೈನಿಂಗ್ ಹಾಲ್ ಅಲ್ಲಿ ಕೂತು ತಿನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ನಿಮ್ ಇಂಗ್ಲಿಷ್ ಕೇಳಿ ವಾಪಸ್ ಸೆಲ್ಗೆ ಹೋಗ್ಬಿಟ್ಟಾರು. I don't know what you know. You don't know what I know. You know,
English, English. Hey, come on, collect your food, man. You nonsense of the super of the idiot fellows. Come on, man, take it, Excuse me. What English? I brush English, I drink English, I flush English, I sleep English, I walk English and dance English. What English? Tomorrow, no English food. Haku Kannada food. Teku. Oh, Abdul Kalam Shishya. Take it. ನನ್ನ ಮಕ್ಳಿಗೆ ಏನ್ ಕೋಆರ್ಡಿನೇಷನ್. ಮಮ್ಮಿ ರಿಟರ್ನ್ಸ್. ಊಟ ಕೊಟ್ಟಾದ್ಮೇಲೆ ಏನ್ ಹೇಳ್ಬೇಕು ಅಂತ ಹೇಳಿದೀನಿ. Thank you. ಥ್ಯಾಂಕ್ ಯು. ಏನ್ ಕೊಟ್ಟ? ಮ್ಯೂಸಿಕ್ ಡೈರೆಕ್ಟ್ರೆ ಸಾಕು, ಪ್ಯಾಥೋ ಸಾಂಗು. ಪ್ರೊಡ್ಯೂಸರ್ ಸಿಕ್ಕ ಮಣಿರತ್ನಂ ಅವರು ನನ್ನ ನುಡ್ಕೊಂಡು ಬರ್ತಾ ಇದ್ದಾರೆ. ಯಾರ ಅಂತ ಯಾರೋ ಒಬ್ಬ ಅವನಿಗೆ ಆಸ್ಕಾರ ಅವಾರ್ಡ್ ಸಿಕ್ಕಿರೋದ್ರಿಂದ ಬೇರೆ ಸಿನಿಮಾಕ್ಕೆ ಹೋಗಿರೋದ್ರಿಂದ ಅವರು ಇಲ್ಲಿಗೆ ನನ್ನ ನುಡ್ಕೊಂಡು ಬರ್ತಾ ಇದ್ದಾರೆ. ಮಣಿರತ್ನಂ ಅವರು ತಮ್ಮ ನೋಡ್ಕೊಂಡು ಇಲ್ಲಿ ಬರ್ತಾರೆ. ತಗೊಳ್ಳಿ, ಇದು ಹಾರ್ಮೋನಿಯಂ, ತಬಲಾ ಲೈಟ್ ಇಸ್ಕೊಂಡು ಹೋಯ್ತಾರೆ. ಏನ್ ಬಂದವರ ಪ್ರಾಣ ಚೆನ್ನಾಗಿ. ಶ್ರುತಿ ಸರಿಯಾಗಿದೆ, ಹಿಡ್ಕೋ. ಈ ಶ್ರುತಿ ಯಾವ ಹಾರ್ಮೋನಿಯಂ ಪೆಟ್ಟಿಗೆಲ್ಲೂ ಸಿಗೋಲ್ಲ. ಇದ್ಯಾವ ಸೀಮೆ ಶ್ರುತಿನಲ್ಲಿ ಶ್ರುತಿ. ತಬಲಾ ನಡಿ ಹೋಗೋಣ. ಯಾವಾಗ ನೋಡಿದ್ರು ನಾಯ್ಸ್ ಅಲ್ಲೇ ಮಾತಾಡ್ತಿರಲ್ಲ. ವಾಯ್ಸ್ ಅಲ್ಲಿ ಮಾತಾಡೋ, ವಾಯ್ಸ್ ಅಲ್ಲಿ. ಯಾರೋ ನೀನು? ಈ ಡ್ರೆಸ್ ಅಲ್ಲಿ ನಾನು ನೋಡಿದ್ರೆ ನಿಂಗೆ ವಾಚ್ಮನ್ ತರ ಕಾಣಿಸ್ತೀನಿ. ಸಿಕ್ಕಾಪಟ್ಟೆ. ಯಾಕೆ ಹುಚ್ಚಿನ ತರ ಎಲ್ಲರೂ ನೋಡಿದ್ಯಾ? ಏನ್ರಿ ಅನ್ಕೊಂಡ್ಬಿಡ್ತೀರ ನಿಮ್ ಮನ್ಸಲ್ಲಿ? ವಿಲ್ಲನ್ಗಳಿರೋ ಜಾಗಕ್ಕೆ ಹೀರೋ ಬಂದು ಫೈಟರ್ಗಳು ಮೂಳೆ ಮುರಿಯೋ ನೆನಪ? ಅಲೋ ಮಿಸ್ಟರ್, ಇದು ಹಾಸ್ಪಿಟ್ಲು. ಪಾಪ ಅವ್ರ ಅಮಾಯಕ ವಾರ್ಡ್ ಬಾಯ್ಗಳು. ಹೋಗಿ ಅವ್ರ ಹತ್ರ ಯಾಕೆ ತೋರಿಸ್ತಾರ ನಿಮ್ ಪೌರುಷ? ಏನಾಗ್ಬೇಕಾಗಿತ್ತು? ಯಾರ್ ನೀ? ಐ ಆಮ್ ಡಾಕ್ಟರ್ ಎಸ್ ಕುಮಾರ್, ನ್ಯೂಟ್ರಿಷನ್ ಫುಡ್ ಸ್ಪೆಷಲಿಸ್ಟ್ ಆಫ್ ಇಂಡಿಯಾ. ಈ ಆಸ್ಪತ್ರೆಯಲ್ಲಿರೋ ಎಲ್ಲಾ ರೋಗಿಗಳಿಗೂ ಅನ್ನ ನೀಡೋ ಅನ್ನದಾತ. ಟ್ರೀಟ್ಮೆಂಟ್ ಬಂದಿದ್ದೀರಾ? ವಾಟ್ ಹ್ಯಾಪನ್? ಹೂ ಥ್ರೂ ಯು? ಬೀಯಿಂಗ್ ಎ ಪೊಲೀಸ್ ಆಫೀಸರ್, ಆಸ್ಪತ್ರೆ ಒಳಗಡೆ ಬಂದು ಅಮಾಯಕ ಸ್ಟಾಫ್ ನ ಹೊಡೆಯೋದು ಅಫೆನ್ಸ್ ಅಂತ ನಿಮ್ಗೆ ಗೊತ್ತಿಲ್ವಾ? ಏನಾದ್ರೂ ಕೇಳಬೇಕು ಅಂತಿದ್ರೆ ನನ್ನನ್ನು ಕೇಳಿ. ಐ ಆಮ್ ಡಾಕ್ಟರ್ ಮಂಜುನಾಥ್, ಆಲ್ ಇನ್ ದಿಸ್ ಹಾಸ್ಪಿಟಲ್. ವಾಟ್ ಯು ವಾಂಟ್ ಸರ್? ಸ್ಟೀಫನ್ ರಾಜ್. ನೀವ್ ಅನ್ಕೊಂಡ್ ಹಾಗೆ ಸ್ಟೀಫನ್ ರಾಜ್ ಅಂತ ಇಲ್ಲಾರಿಲ್ಲ. ಅವನ್ನ ಯಾಕಿಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ ಕಂಡಿಡಿಯೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನೀವು ಬಚ್ಚಿಟ್ಟಿರೋ ಆ ಸ್ಟೀಫನ್ ರಾಜ್ ಸಾಧಾರಣ ವ್ಯಕ್ತಿ ಅಲ್ಲ. 3 ಕೊಲೆಗೆ ಸಾಕ್ಷಿಯಾಗಿರೋ ಒಬ್ಬ ಪೇಷಂಟ್ ನ ಕೊಲ್ಲಕ್ ಬಂದಿದ್ದಾನೆ. ನಮ್ಮ ಆರೈಕೆಯಲ್ಲಿರೋ ಪೇಷಂಟ್ ನ ಹೊರಗಡೆಯಿಂದ ಬಂದು ಒಬ್ಬ ಕೊಲೆ ಮಾಡಿದ್ರೆ ಅದ್ರ ಹೊಣೆ ಫಸ್ಟ್ ನಮ್ಮೇಲೆ ಬರುತ್ತೆ. ನೀವ್ ಅನ್ಕೊಂಡಿರೋ ಹಾಗೆ ಏನು ನಡೆದಿಲ್ಲ, ನಡೆಯಕ್ ಬಿಡೋದು ಇಲ್ಲ. ಸ್ಟೀಫನ್ ರಾಜ್ ಅನ್ನೋ ಹೆಸರಲ್ಲಿ ಈ ಹಾಸ್ಪಿಟಲ್ ಅಲ್ಲಿ ಯಾರು ಇಲ್ಲ. ಸ್ಟೀಫನ್ ರಾಜ್ ಇದನೋ ಇಲ್ವೋ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಆ ಕೊಲೆಗಳಿಗೆ ಸಾಕ್ಷಿಯಾಗಿರೋ ಅಂತ ಆ ಪೇಷಂಟ್ ನ ನಮಗ್ ತೋರಿಸಿ.
ನೀವು ಕೇಳೋ ಪೇಷಂಟ್ನ ನಾವು ತೋರ್ಸಕ್ಕಾಗಲ್ಲ. ಒಬ್ಬ ಖೈದಿನ ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಕೆ ಹೊರತು ಒಬ್ಬ ಪೇಷಂಟ್ನ ಪೊಲೀಸ್ನವ್ರು ತೋರಿಸೋ ಅವಶ್ಯಕತೆ ಇಲ್ಲ. ಆ ಪೇಷಂಟ್ನ ಗುಣಪಡಿಸಿ ಡಿಪಾರ್ಟ್ಮೆಂಟ್ಗೆ ಒಪ್ಪಿಸ್ತೀವಿ ಅಂತ ಈಗಾಗಲೇ ಹೇಳಿದೀವಿ. ಈಗ ನೀವು ಆ ಪೇಷಂಟ್ನ ನೋಡಿ ನಿಮ್ಮಿಂದ ಅವನ ಜೀವಕ್ಕೆ ಏನಾದ್ರೂ ತೊಂದರೆ ಆದ್ರೆ ಅದಕ್ಕೆ ನೀವು ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಅಂದ್ರೆ ನಾವು ಅವನ್ನ ನಿಮಗೆ ತೋರಿಸ್ತೀವಿ. ಕ್ಯಾನ್ ಯು? ಬೇಡ, ನೀವು ಆ ಪೇಷಂಟ್ ನ ತೋರಿಸ್ಬೇಡಿ. ಆ ಸ್ಟೀಫನ್ ರಾಜ್ ಎಲ್ಲಿದ್ದಾನೆ ಅಂತ ಕಂಡಿಡದೆ ಹಿಡಿತೀನಿ. ಅವನಿಂದ ಅಪಹರಣ ಆದ ನನ್ನ ಆ ಸ್ಟೀಫನ್ ರಾಜ್ ನಾನು ಇದೇ ಹಾಸ್ಪಿಟಲ್ ಎಳ್ಕೊಂಡು ಹೋಗ್ತೀನಿ. ಎಸ್, ನಿಮ್ಮ ಸಂದೇಹಗಳು ಏನೇ ಇದ್ರೂ ಅದನ್ನ ಪೂರೈಸೋದು ನಮ್ ಕರ್ತವ್ಯ. ನಾವು ಬಚ್ಚಿಟ್ಟಿದ್ವಿ ಅಂತ ತಿಳ್ಕೊಂಡಿರೋ ಆ ಸ್ಟೀಫನ್ ರಾಜ್ನ ನೀವು ಧಾರಾಳ ಹುಡುಕ್ಬೋದು. ಅದಕ್ಕೆ ಬೇಕಾದ ಎಲ್ಲಾ ಸಪೋರ್ಟ್ಗಳನ್ನ ನಾವು ನಿಮಗೆ ಮಾಡ್ಕೊಡ್ತೀವಿ. ಡಾಕ್ಟರ್ ಸುನಿಲ್, ಎಸ್ ಡಾಕ್ಟರ್. ಇವ್ರ ಕೆಲಸ ಮುಗಿಯೋವರೆಗೂ ನಮ್ಮ ಹಾಸ್ಪಿಟಲ್ ಇರೋ ಆ ಸ್ಟಾಫ್ ಕ್ವಾರ್ಟರ್ಸ್ ನಲ್ಲಿ ಇವ್ರು ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿ. ಓಕೆ, ಪ್ಲೀಸ್ ಕಮ್ ಸರ್, ಪ್ಲೀಸ್.